ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಇವತ್ತಿನ ದಿನ ಒಂದು ಅದ್ಭುತವಾದಂತಹ ವಿಷಯದೊಂದಿಗೆ ಹಾಗೂ ನಿಮ್ಮೆಲ್ಲರಿಗೂ ಉಪಯೋಗವಾಗುವಂತಹ ಒಂದು ವಿಚಾರದೊಂದಿಗೆ ಬಂದಿದ್ದೇವೆ. ಹೌದು, ಮನೆಯಲ್ಲಿ ಮಾಡುವಂತಹ ಪ್ರತಿಯೊಂದು ಕೆಲಸವೂ ಅತ್ಯಂತ ಸೂಕ್ಷ್ಮವಾದಂತಹ ವಿಚಾರಗಳಾಗಿರುತ್ತವೆ. ಇದು ನಮ್ಮ ಜೀವನದಲ್ಲಿ ಅದ್ಭುತವಾದಂತಹ ಒಂದು ಫಲಿತಾಂಶಗಳನ್ನು ನೀಡುವಲ್ಲಿ ಸಂದೇಹವಿಲ್ಲ. ಹೀಗಿರುವಾಗ ಇವತ್ತಿನ ದಿನ ಹೇಳಿರುವಂತಹ ಈ ಒಂದು ಮಾಹಿತಿಯನ್ನು ಗಮನವಿಟ್ಟು ಕೇಳಿ ಹಾಗೂ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ಗೆಲುವನ್ನು ಕಾಣುವುದು ಖಚಿತ. ಮನೆಗೆ ಬರುವ ಪ್ರತಿಯೊಂದು ಶಕ್ತಿ ಅದು ಪಾಸಿಟಿವ್ ಆಗಿರಲಿ ಅಥವಾ ನೆಗೆಟಿವ್ ಆಗಿರಲಿ ನಮ್ಮ ಮುಖ್ಯ ಬಾಗಿಲಿನ ಮೂಲಕವೇ ಒಳಗೆ ಬರುತ್ತದೆ. ಅಂದರೆ ಮೇನ್ ಡೋರ್ ಮೂಲಕವೇ ಒಳಗೆ ಬರುತ್ತದೆ. ಅದರ ಕಾರಣ ಹೊಸ್ತಿಲು ಮತ್ತು ಮನೆ ಬಾಗಿಲು ನಮ್ಮ ಜೀವನದ ಶಕ್ತಿ ಕೇಂದ್ರ ಅಂತ ಶಾಸ್ತ್ರಗಳಲ್ಲಿ ಕೂಡ ಹೇಳಲಾಗಿದೆ. ಹಾಗೂ ಬಾಗಿಲು ಸರಿಯಾಗಿ ಇರೋದ್ರಿಂದ ಧನ, ಧಾನ್ಯ, ಆರೋಗ್ಯ, ಶಾಂತಿ ಎಲ್ಲವೂ ಕೂಡ ಮನೆಗೆ ಹರಿದು ಬರುತ್ತದೆ. ಆದರೆ ತಪ್ಪಾದಂತಹ ಕೆಲವೊಂದು ಕೆಲಸಗಳಿಂದ ಅಥವಾ ತಪ್ಪಾಗಿ ಕೆಲವೊಂದು ಕೆಲಸಗಳನ್ನು ನಿರ್ವಹಿಸಿದರೆ ಅದು ಅಲಕ್ಷ್ಮಿ, ಕಲಹ, ಹಣದ ತೊಂದರೆಗಳು ಹೀಗೆ ಹಲವಾರು ಜೀವನದಲ್ಲಿ ಕಷ್ಟಗಳನ್ನ ನಾವು ಕಾಣಬೇಕಾಗುತ್ತದೆ ಮತ್ತು ನಮ್ಮ ಜೀವನಕ್ಕೆ ಎಂಟ್ರಿಯನ್ನ ನೀಡುತ್ತೆ. ಅದಕ್ಕೆ ಇಂದು ನಾವು ನಿಮಗೆ ಮೇನ್ ಎಂಟ್ರೆನ್ಸ್ ನಲ್ಲಿ ಮಾಡಬೇಕಾದಂತಹ ಕೆಲವೊಂದು ವಿಚಾರಗಳು ಹಾಗೂ ಮಾಡಬಾರದಂತಹ ಕೆಲವೊಂದು ತಪ್ಪುಗಳ ಬಗ್ಗೆ ತಿಳಿಸಲಿದ್ದೇವೆ. ಇವುಗಳನ್ನು ನೀವು ಪಾಲಿಸಿದರೆ ನಿಮ್ಮ ಮನೆಯಲ್ಲಿ ಸದಾಕಾಲ ಸಮೃದ್ಧಿ, ಸಂಪತ್ತು, ನೆಮ್ಮದಿಯು ಮತ್ತು ಅಷ್ಟೇ ಅಲ್ಲದೆ ದೇವರ ಒಂದು ಕೃಪೆಯು ಕೂಡ ಲಭಿಸುತ್ತದೆ ಸ್ನೇಹಿತರೆ. ಹೌದು, ಬನ್ನಿ ನೋಡೋಣ. ಹಾಗಾದರೆ ಮೊದಲಿಗೆ ನಿಮ್ಮ ಮನೆಯಲ್ಲಿ ಹೊಸ್ತಿನಲ್ಲಿ ಯಾವುದೇ ಕಾರಣಕ್ಕೂ ಈ ಒಂದು ತಪ್ಪುಗಳನ್ನ ಮಾಡಬಾರದು. ಅದರಲ್ಲಿ ಹೊಸ್ತಿಲನ್ನು ಮರದಿಂದ ಮಾಡಿರುವುದು ಅತ್ಯಂತ ಶುಭವನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ. ಸಾಮಾನ್ಯವಾಗಿ ಹಳೆಯ ಕಾಲದಿಂದಲೂ ಪ್ರತಿಯೊಂದು ಮನೆಗಳಲ್ಲಿ ಹೊಸ್ತಿಲನ್ನು ಪೂಜನೀಯ ಭಾವನೆಯಿಂದ ನೋಡುತ್ತಿದ್ದರು ಹಾಗೂ ಈ ಒಂದು ಹೊಸ್ತಿಲನ್ನು ಅತ್ಯಂತ ವಿಶೇಷವಾದಂತಹ ಮರಗಳಿಂದ ಮಾಡಲ್ಪಡುತ್ತಿದ್ದರು. ಇದಕ್ಕಾಗಿ ಮನೆಗಳಲ್ಲಿ ಯಾವಾಗಲೂ ಕೂಡ ಪಾಸಿಟಿವ್ ಆಗಿರ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗುತ್ತಿತ್ತು. ಆದರೆ ಇತ್ತೀಚಿನ ಕಾಲಗಳಲ್ಲಿ ಹಲವಾರು ಜನ ಈ ಒಂದು ಹೊಸ್ತಿಲನ್ನು ಕಲ್ಲಿನಿಂದ ಮಾಡುವಂತಹದ್ದು ಸಾಮಾನ್ಯವಾಗಿ ಕಾಣುತ್ತೇವೆ. ಈ ತರವಾದಂತಹ ತಪ್ಪುಗಳನ್ನು ನಾವು ಮಾಡಬಾರದು. ಅಥವಾ ಈ ಒಂದು ಮರದಿಂದ ಮಾಡಬಹುದು, ಅಥವಾ ಅದು ಸಾಧ್ಯವಾಗಲಿಲ್ಲವೆಂದರೆ ಪ್ಯೂರ್ ವೈಟ್ ಮಾರ್ಬಲ್ ನಿಂದ ಮಾಡಿದಂತಹ ಹೊಸ್ತಿಲನ್ನು ಉತ್ತಮವೆಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಇವೆರಡನ್ನು ಹೊರತುಪಡಿಸಿ ಯಾವುದೇ ರೀತಿಯಾದಂತಹ ಒಂದು ಹೊಸ್ತಿಲನ್ನು ಮಾಡಬಾರದು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಹಾಗೂ ನೀವು ರಾಮಾಯಣದಲ್ಲಿ ಒಂದು ಸನ್ನಿವೇಶವನ್ನು ಸಹ ಕಾಣಬಹುದು. ಈ ಒಂದು ವಿಚಾರದಲ್ಲಿ ನೋಡುವುದಾದರೆ ಹೊಸ್ತಿಲನ ಬಗ್ಗೆ ಅದರ ಮಹತ್ವವನ್ನು ಈ ಒಂದು ರಾಮಾಯಣದಲ್ಲಿ ಒಂದು ಸನ್ನಿವೇಶದ ಮೂಲಕ ಹೇಳಿದ್ದಾರೆ. ಲಕ್ಷ್ಮಣನು ಸೀತೆಗೆ ಲಕ್ಷ್ಮಣ ರೇಖೆಯನ್ನು ಎಳೆಯುವುದರ ಮೂಲಕ ಈ ಒಂದು ಗೆರೆಯಿಂದ ಹೊರಬಂದರೆ ಅದು ಸುರಕ್ಷಿತವಲ್ಲ ಹಾಗೂ ಇದನ್ನು ದಾಟಿ ಯಾವ ಕೆಟ್ಟ ಶಕ್ತಿಯೂ ಕೂಡ ಒಳಗೆ ಬರುವುದಿಲ್ಲ ಎಂಬ ಒಂದು ಮಾಹಿತಿಯನ್ನು ರಾಮಾಯಣದಲ್ಲಿ ಸೀತೆಗೆ ಈ ಒಂದು ಲಕ್ಷ್ಮಣರು ಹೇಳುತ್ತಾರೆ. ಇದರಿಂದ ಸೀತೆಯು ಹೊಸ್ತಿಲನ್ನು ದಾಟಿದ ನಂತರ ಆದಂತಹ ಕಥೆ ಎಲ್ಲರಿಗೂ ಸಾಮಾನ್ಯವಾಗಿ ತಿಳಿದಿರುತ್ತದೆ. ಹೀಗೆ ಹೊಸ್ತಿಲನ್ನು ಅತ್ಯಂತ ಪರಿಣಾಮಕಾರಿಯಾಗಿ ನೆಗೆಟಿವಿಟಿಯನ್ನು ತಡೆಯಬಲ್ಲಂತಹ ಒಂದು ಪರಿಣಾಮಕಾರಿಯಾದ ಅಸ್ತ್ರವೆಂದು ಭಾವಿಸಲಾಗುತ್ತದೆ. ಹಾಗಾಗಿ ಮೊದಲಿಗೆ ಯಾವುದೇ ಕಾರಣಕ್ಕೂ ಮುರಿದಂತಹ ಹಳೆಯದಾದಂತಹ ಹೊಸ್ತಿಲುಗಳನ್ನು ಇರಬಾರದು ಹಾಗೂ ಪ್ರತಿದಿನ ಹೊಸ್ತಿಲನ್ನು ಸ್ವಚ್ಛಗೊಳಿಸಿ ಪೂಜನೀಯ ಭಾವನೆಯಿಂದ ನೋಡುವುದು ನಮ್ಮ ಪ್ರಥಮ ಆದ್ಯ ಕರ್ತವ್ಯವಾಗಿರುತ್ತದೆ. ಇನ್ನು ಕೆಲವು ಮನೆಗಳಲ್ಲಿ ಹೊಸ್ತಿಲು ಇರುವುದಿಲ್ಲ. ಆಗ ಮರದಿಂದ ಮಾಡಿದಂತಹ ಕೆಲವೊಂದು ಫ್ರೇಮ್ಗಳನ್ನು ಇಡುವುದರ ಮೂಲಕ ಹೊಸ್ತಿಲನ್ನಾಗಿ ಮಾಡಬಹುದು. ಇಲ್ಲದಿದ್ರೆ ಆದಷ್ಟು ಬೇಗ ನಮ್ಮ ಮನೆಗಳಲ್ಲಿ ನೆಗೆಟಿವ್ ಎನರ್ಜಿ ಒಳ ಹೊಕ್ಕುವಂತಹ ಒಂದು ಚಾನ್ಸಸ್ ಹೆಚ್ಚಾಗೇ ಇರುತ್ತದೆ. ಹಾಗೂ ನಡೆಯುವಾಗ ಅತ್ಯಂತ ಜಾಗರೂಕತೆಯಿಂದಾಗಿ, ಅಂದರೆ ಹೊಸ್ತಿಲನ್ನು ಯಾವುದೇ ಕಾರಣಕ್ಕೂ ತುಳಿಯಬಾರದು. ಹೊರಗಡೆ ಹೋಗುವಾಗ ಹೊಸ್ತಿಲಿನ ಮೇಲೆ ಕಾಲಿಟ್ಟು ನಡೆಯಬಾರದು ಎಂದು ಹೇಳಲಾಗುತ್ತದೆ. ಇದು ಎನರ್ಜಿ ಲೈನ್ ಇದ್ದ ಹಾಗೆ. ಹಾಗಾಗಿ ನಮ್ಮ ಹೊರಗಡೆ ಹೋಗುವಾಗ, ನಾವು ಯಾವುದೇ ಕೆಲಸಕ್ಕೆ ಹೊರಗಡೆ ಹೋಗುವಾಗ ಇದು ನಮಗೆ ಶುಭವನ್ನು ಕೋರುತ್ತಿರುವ ಕಾರಣ ಈ ಒಂದು ಹೊಸ್ತಿಲನ್ನು ಇದನ್ನು ತುಳಿಯುವುದು ಅಥವಾ ಅದರ ಮೇಲೆ ಕಾಲಿಟ್ಟು ನಡೆಯುವುದು ಅತ್ಯಂತ ಅಶುಭವನ್ನದ ಪರಿಣಾಮವನ್ನು ಸೂಚಿಸುತ್ತದೆ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ. ಹಾಗೂ ಹೊಸ್ತಿಲಿನ ಮೇಲೆ ಯಾವಾಗಲೂ ಕೂರಬಾರದು. ಯಾವುದೇ ಕಾರಣಕ್ಕೂ ಚಿಕ್ಕ ಮಕ್ಕಳಿಗಾಗಲಿ ಅಥವಾ ದೊಡ್ಡವರಾಗಲಿ ಯಾವುದೇ ಕಾರಣಕ್ಕೂ ಹೊಸ್ತಿಲಿನ ಮೇಲೆ ಕೂರಬಾರದು. ಹಾಗೂ ಯಾವಾಗಲೂ ಹೊಸ್ತಿಲನ್ನು ಕ್ಲೀನ್ ಆಗಿ ಸ್ವಚ್ಛವಾಗಿ ಇರಿಸಬೇಕು. ಪ್ರತಿನಿತ್ಯ ಹೊಸ್ತಿಲು ಪೂಜೆ ಮಾಡುವುದು ಕೂಡ ಅತ್ಯಂತ ಶ್ರೇಷ್ಠತೆಗಳಲ್ಲಿ ಒಂದಾಗಿದೆ. ಇನ್ನು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಗೆ ಈ ಹೊಸ್ತಿಲನ್ನು ಹೆಚ್ಚಾಗಿ ಪವರ್ಫುಲ್ ಆಗಿ ಮಾಡೋದ್ರಿಂದ, ಅಂದ್ರೆ ಈ ಒಂದು ಹೊಸ್ತಿಲಿಗೆ ಹೆಚ್ಚಿನಾಗಿ ಎನರ್ಜಿಯನ್ನು ನೀಡೋದ್ರಿಂದ ನಿಮ್ಮ ಜೀವನದಲ್ಲಿ ನಿಮ್ಮ ಮನೆಗಳನ್ನು ಸುರಕ್ಷಿತವಾಗಿ ಇಟ್ಕೊಳ್ಬಹುದು. ಅದಕ್ಕಾಗಿ ನಾವು ಇವತ್ತಿನ ದಿನ ಹೇಳುವಂತ ಈ ಒಂದು ರೆಮಿಡಿಯನ್ನ ನೀವು ಪಾಲಿಸಬಹುದು. ಇದನ್ನ ಅಂದ್ರೆ ಈ ಒಂದು ರೆಮಿಡಿ ಅಥವಾ ಈ ಒಂದು ಪರಿಹಾರವನ್ನು 15 ದಿನಗಳಿಗೊಮ್ಮೆ ಬರುವಂತಹ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಲ್ಲಿ ಈ ಒಂದು ಪರಿಹಾರವನ್ನ ಮಾಡೋದ್ರಿಂದ ಅಥವಾ ಪ್ರತಿನಿತ್ಯವಾಗಿ ಅಥವಾ ವಾರಕ್ಕೆ ಒಮ್ಮೆಯಾದರೂ ಈ ಒಂದು ಪರಿಹಾರವನ್ನ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಒಂದು ಸಕಾರಾತ್ಮಕವಾದಂತಹ ವಾತಾವರಣವನ್ನು ನೀವು ಕಾಣಬಹುದಾಗಿದೆ ಸ್ನೇಹಿತರೆ. ಹೌದು, ಹಾಗಾದರೆ ಮೊದಲನೆಯದಾಗಿ ಒಂದು ಲೋಟದ ನೀರಿಗೆ ಸ್ವಲ್ಪ ಫಿಟ್ಕರಿ ಅಥವಾ ಅದರ ಒಂದು ಪೌಡರ್ ಅನ್ನು ಹಾಕಿ, ನಂತರ ಅದಕ್ಕೆ ಸ್ವಲ್ಪ ಕರ್ಪೂರದ ಪೌಡರ್ ಅನ್ನು ಹಾಕಿ, ನಂತರ ಅದಕ್ಕೆ ಗಂಗಾಜಲ ಮತ್ತು ಗೋಮೂತ್ರವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಒಂದು ನೀರಿನಿಂದ ಹೊಸಲನ್ನು ತೊಳೆಯಬೇಕು ಅಥವಾ ಒರೆಸಬೇಕು. ಅಥವಾ ಅದು ಸಾಧ್ಯವಿಲ್ಲವೆಂದರೆ ಒಂದು ಸ್ಪ್ರೇ ಬಾಟಲ್ಗೆ ಹಾಕಿ ಆ ಒಂದು ನೀರಿನಿಂದ ಸ್ಪ್ರೇ ಮಾಡಬೇಕು ಹೊಸ್ತಿಲನ್ನು. ಹೀಗೆ ಮಾಡೋದ್ರಿಂದ ಇದನ್ನು ನಿಮ್ಮ ವಿಶೇಷವಾದ ಹಬ್ಬದ ದಿನಗಳಲ್ಲಿ ಮತ್ತು ವಿಶೇಷವಾದಂತಹ ದಿನಗಳಲ್ಲಿ ಈ ರೀತಿಯಾಗಿ ಹೊಸ್ತಿಲನ್ನು ನೀವು
ನಿಮ್ಮ ಮನೆಗಳಲ್ಲಿ ಒಂದು ಸಕಾರಾತ್ಮಕವಾದಂತಹ ಶಕ್ತಿಯು ಹೆಚ್ಚಾಗುತ್ತಾ ಹೋಗುತ್ತದೆ. ಮನೆಗಳಿಗೆ ಉತ್ತಮವಾದಂತಹ ಅವಕಾಶಗಳು ಹರಿವು ಹೆಚ್ಚಾಗುತ್ತಾ ಹೋಗುತ್ತದೆ. ಮನೆಗಳಲ್ಲಿ ಲಕ್ಷ್ಮೀ ದೇವಿಯು ಸದಾ ನೆಲೆಸುತ್ತಾರೆ ಸ್ನೇಹಿತರೆ. ಈ ರೀತಿಯಾಗಿ ಕೆಲವೊಂದು ಪ್ರಾಚೀನ ಸಂಪ್ರದಾಯಗಳನ್ನು ನಮ್ಮ ಹಿರಿಯರು ರೂಢಿಸಿಕೊಂಡು ಬಂದಿರುವಂತಹ ಈ ಒಂದು ಸಂಪ್ರದಾಯಗಳನ್ನು ನಾವು ಪಾಲಿಸುತ್ತಾ ಬಂದರೆ ಖಂಡಿತವಾಗಿಯೂ ಕೂಡ ನಮ್ಮ ಮನೆಗೆ ಒಂದು ರಕ್ಷಣಾ ಕವಚದಂತೆ ಇವೆಲ್ಲ ಕೆಲಸಗಳು ಕಾರ್ಯನಿರ್ವಹಿಸುತ್ತದೆ. ಹಾಗೂ ಈ ಒಂದು ಹೊಸ್ತಿಲಿನ ಮೇಲೆ ಅರಿಶಿಣದಿಂದ ಸ್ವಸ್ತಿಕ್ ಹಾಕುವುದು ಅತ್ಯಂತ ಶುಭವನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ. ಹಾಗೂ ಈ ಒಂದು ಅರಿಶಿಣಕ್ಕೆ ಗಂಗಾ ಜಲವನ್ನು ಬೆರೆಸಿ ಹೊಸ್ತಿಲಿನ ಎರಡೂ ಬದಿಯಲ್ಲಿ ಸ್ವಸ್ತಿಕವನ್ನು ಹಾಕುವುದರಿಂದ ಶುಭವನ್ನು ತರುವಂತಹ ಎಲ್ಲ ರೀತಿಯಾದಂತಹ ಅವಕಾಶವನ್ನು ನಿಮಗೆ ಹುಡುಕಿ ತರುತ್ತದೆ. ಹಾಗೂ ಇದರಿಂದ ಹೊಸ್ತಿಲು ಹೆಚ್ಚು ಶಕ್ತಿಶಾಲಿಯಾಗುತ್ತಾ ಹೋಗುತ್ತದೆ. ಹಾಗೂ ಹೊರಗಿನಿಂದ ಒಳಗೆ ಬರುವಾಗ ನಮ್ಮ ಹಿಂದೆ ಬರುವಂತಹ ಯಾವುದೇ ರೀತಿಯಾದಂತಹ ಕೆಟ್ಟ ಶಕ್ತಿಗಳು ಅಲ್ಲಿ ಹೊರಗಡೆ ಉಳಿಯುವಂತೆ ಈ ಒಂದು ಪರಿಹಾರ ನಿಮಗೆ ಕಾರ್ಯನಿರ್ವಹಿಸುತ್ತದೆ. ಹಾಗೂ ಹೊಸ್ತಿಲು ಅತ್ಯಂತ ಪರಿಣಾಮಕಾರಿಯಾಗಿ ಇರಬೇಕಂತಂದ್ರೆ ಈ ಒಂದು ಹೊಸ್ತಿಲನ್ನ ಪ್ರತಿನಿತ್ಯವಾಗಿ ಪೂಜಿಸುವುದು ಕೂಡ ಅತಿ ಮುಖ್ಯವಾಗಿರುತ್ತದೆ. ನಂತರ ನೋಡುವುದಾದರೆ ನಿಮ್ಮ ಮನೆಗಳಲ್ಲಿ ಯಾವುದೇ ರೀತಿಯಾದಂತಹ ನೆಗೆಟಿವ್ ಎನರ್ಜಿ ಅಥವಾ ಯಾವುದೇ ರೀತಿಯಾದಂತಹ ದೃಷ್ಟಿ ದೋಷ ತಗಲಬಾರದು ಎಂದರೆ ಫಿಟ್ಕರಿಯನ್ನು ಒಂದು ಕಪ್ಪು ದಾರದಲ್ಲಿ ಕಟ್ಟಿ ಅದನ್ನು ನಿಮ್ಮ ಮೇನ್ ಡೋರ್ ಅಥವಾ ನಿಮ್ಮ ಮೇನ್ ಎಂಟ್ರೆನ್ಸ್ ನಲ್ಲಿ ಕಟ್ಟಿದರೆ ಹೆಚ್ಚಿನ ಲಾಭದ ಜೊತೆ ವ್ಯವಹಾರವು ಉತ್ತಮವಾಗಿ ಮನೆಗಳಲ್ಲಿ ನೆಮ್ಮದಿಯು ಶಾಂತಿಯು ದೊರೆಯುತ್ತದೆ. ಹಾಗೂ ಮನೆಗಳಲ್ಲಿ ಈ ರೀತಿಯಾದಂತಹ ಚಿಕ್ಕ ಪುಟ್ಟ ಕೆಲಸಗಳನ್ನು ನೀವು ಮಾಡೋದ್ರಿಂದ ಮನೆಗಳಲ್ಲಿ ಇರ್ತಕ್ಕಂಥ ಅಲಕ್ಷ್ಮಿ ದೂರವಾಗಿ, ದಾರಿದ್ರ್ಯತನವು ದೂರವಾಗಿ, ದುಷ್ಟ ಶಕ್ತಿಗಳ ಒಂದು ದೂರವಾಗಿ, ಮನೆಗಳಲ್ಲಿ ಯಾವುದೇ ರೀತಿಯಾದಂತಹ ದೃಷ್ಟಿ ದೋಷವು ಇದ್ದರೆ ಅದೆಲ್ಲವೂ ದೂರವಾಗಿ ನಿಮ್ಮ ಜೀವನದಲ್ಲಿ ಒಂದು ನೆಮ್ಮದಿಯ ಆರಂಭವಾಗುತ್ತದೆ. ಹಾಗೂ ಇಂತಹ ಸಣ್ಣ ಪುಟ್ಟ ಕೆಲಸಗಳು ನಮ್ಮ ಮನೆಗೆ ಎಷ್ಟೊಂದು ಶಕ್ತಿ ತರುತ್ತವೆ ಅನ್ನೋದನ್ನ ನೀವು ಈ ಒಂದು ಕೆಲಸಗಳನ್ನು ಮಾಡಿ ಆ ಒಂದು ಫಲಗಳನ್ನು ಅನುಭವಿಸಿದರೆ ಮಾತ್ರ ನಿಮಗೆ ಅದು ಪರಿಣಾಮಕಾರಿಯಾಗಿ ತಿಳಿಯುತ್ತದೆ ಸ್ನೇಹಿತರೆ. ಹೌದು, ಇವತ್ತಿನ ದಿನ ಸರಳವಾಗಿ ಮಾಡುವಂತಹ ಕೆಲವೊಂದು ಪರಿಹಾರಗಳ ಬಗ್ಗೆ ತಿಳಿಸಿದ್ದೇವೆ. ಈ ರೀತಿಯಾದಂತಹ ಇನ್ನೂ ಹಲವಾರು ಚಿಕ್ಕ ಪುಟ್ಟ ಪರಿಹಾರಗಳು ಹಾಗೂ ಆಧ್ಯಾತ್ಮಿಕ ವಿಚಾರಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ.